ಚೆನ್ನಾಗಿದ್ದೀರಪ್ಪ? ಯಾರು ಅಂತ ಗೊತ್ತಾಯ್ತಾ? ನೆನ್ಪಿದ್ದದ ಮರ್ತ್ಕೊಬಿಟ್ಟಿದ್ರು ನಿಮ್ ನಿಂಗಮ್ಮ. ಅಯ್ಯೋ, ನಾನು ಮರ್ತು ಬಿಟ್ಟಿರ, ನನಗೆ ಗೊತ್ತಿಲ್ವಾ? ನಿಂಗಮ್ಮನ ಕಂಡ್ರೆ ನೀವು ಎಷ್ಟು ಪಿರುತಿಸ್ತೀರಿ ಅಂತ. ಏನೋ ಒಂದು ಸಮಾಚಾರ ಹೇಳ್ಬೇಕಾಗಿತ್ತು, ಅದಕ್ಕೆ ಹೇಳಕ್ಕೆ ಬಂದೆ. ಅದೇ ಹಳ್ಳಿ ಸೊಬಗು ಬ್ಲಾಕ್ ಚಾನಲ್ಲು, ಅದು ವಿಡಿಯೋ ನಾಳೆಕ್ಕಿಂದವ ಅರುಣ ಸೋಮೆ ಸ್ಟೋರಿ ಮುಂದುವರಿತದೆ ಕಣ್ರಪ್ಪ. ಓ, ಇದೇನಿದು ನಮ್ಮ ನಿಂಗಮ್ಮ ದೊಡ್ಡವನ್ ಸ್ಟೋರಿ ಬೇಕು ನಮಗೆ ಅಂದರೆ ಅರುಣ ಸೌಮ್ಯ ಸ್ಟೋರಿ ಹೇಳ್ತಾ ಕುಂತಾರಲ್ಲ ಅನ್ಕೋಬೇಡಿ. ಇದು ಬರ್ತದೆ ಒಂಚೂರು ತಡ ಅಷ್ಟೇ. ಆದಷ್ಟು ಬಿರ್ನೆ ಇನ್ನೊಂದು 15 ಥರ ತಿಂಗಳಲ್ಲ ನಾವು ಬರ್ತೀವಿ. ಬರೋ ಗಂಟವ ನಿಮ್ಗೆ ಬೇಜಾರ ಬೇಡದಲ್ಲ, ಅದಕ್ಕೆ ಮೊದಲೋಗಿ ಚಾನಲು ಬಂದದೆ ಅರುಣ ಸೌಮ್ಯ ಸ್ಟೋರಿ. ಸರಿರಪ್ಪ. ಹಳ್ಳಿ ಸೊಬಗು ಬ್ಲಾಕ್ ಚಾನಲ್ ಗೊತ್ತಲ್ಲ ನಿಮಗೆ, ಅರುಣ ಸೌಮ್ಯ ಸ್ಟೋರಿ. ಆ ಸ್ಟೋರಿ ನಾಳೆಕ್ಕಿಂದವ ಅಪ್ಲೋಡ್ ಆಯ್ತದೆ. ಅದನ್ನೇ ಹೇಳ್ಬಿಟ್ಟು ಹೋಗಮ್ಮ ಅನ್ಕೊ ಬಂದೆ. ಸದ್ಯಕ್ಕೆ ನೋಡ್ತೇರಿ ಬರ್ತೀವಿ ಕಂತ ಇನ್ಬಿಟ್ಲಯ್ಯ ದೊಡ್ಡವನ್ ಕರ್ಕಂಡು ಎಲ್ಲ ಬರ್ತೀವಿ. ಕೆಂಪಿ ಸುಬ್ಬ ಗಿಬ್ಬ ಎಲ್ಲ ಇನ್ನೊಸಿ ದಿವಸದಲ್ಲಿ ಬರ್ತೀವಿ ಆಯ್ತರಪ್ಪ. ಇದು ಬಂದದೆ, ಅದು ಬಂದೇ ಬರ್ತದೆ. ಆದಷ್ಟು ಬಿರ್ನೆ ಬರ್ತೀವಿ. ಬರೋ ಗಂಟ ಅರುಣ ಸೌಮ್ಯ ಸ್ಟೋರಿ ನೋಡ್ತಾ ಇರಿ, ಸರಿರಾ? ಏನು ಎಲ್ಲ ಹೆಂಗಿದ್ದೀರಿ? ಮರ್ತು ಬಿಟ್ಟಿದ್ದೀರಿ ಕಂದ್ಬಿಡಿ ನಿಂಗಮ್ಮನ. ತಮ್ಮೆಗೌಡ್ರು ಎಲ್ಲಿ ಹೋದ್ರು ಅಂತ ಇದ್ದೀರಾ? ಎಲ್ಲ ಹೋಗೋನೆ ಕೆಂದಿ ಹುಡಿಕಂದು ಏನು ಮಾಡಿರಿ? ಸರಿ ಕಣ್ರಪ್ಪ, ಭಾಳ ಖುಷಿ ಆಯಿತು. ಹೆಂಗೋ ಸದ್ಯಕ್ಕೆ ಏನೋ ದೊಡ್ಡ ಗಂಡ ಅಂತ ಬಂದು ತೊಡಿಕೊಂಡಿತ್ತು. ಒಂದೊಂದಾಗ ಎಲ್ಲ ಸರಿ ಆಯ್ತಾರೆ. ಆ ಭಗವಂತ ಕಂಡುಬಿಟ್ರೆ ಎಷ್ಟೊತ್ತು ಅಲ್ವರ? ನಿಜಕ್ಕೂ ರಾಘವೇಂದ್ರ ಸ್ವಾಮಿ ದಯೆಯಿಂದವ, ಚಾಮುಂಡೇಶ್ವರಿ ದಯೆಯಿಂದವ, ನಿಮ್ಮ ಪ್ರೀತಿ ಆರೈಕೆಯಿಂದವ ಮತ್ತೆ ನಿಮ್ಮ ಹತ್ರ ನಿಮ್ಮ ಮುಂದಕ್ಕೆ ನಾವು ಬರೋಂಗಾಯ್ತು. ಏನು ಮಾತಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ಖುಷಿಗೆ ಕಣ್ರಪ್ಪ. ನಾಳೆಯಿಂದ ಅರುಣ ಸೌಮ್ಯ ಸ್ಟೋರಿ ಮುಂದುವರಿತದೆ, ನೋಡೋದು ಮರಿಬೇಡಿ ಆಯ್ತಾ? ಅದನ್ನೇ ಹೇಳ್ಬಿಟ್ಟು ಹೋಗೋದಂತ ಬಂದೆ. ಸದ್ಯಕ್ಕೆ ಬರ್ತೀವಿ ನಾವೇ. ಒಂಚೂರು ತಳಾರಿಸಿ, ಇಷ್ಟು ದಿವಸನೇ ಇದ್ದೀರಿ, ಇನ್ನೇನಿನ ಸ್ವಲ್ಪ ದಿವಸಕ್ಕೆ ತಡೆಯಕ್ಕಿಲ್ವ ನೀವು? ಎಲ್ಲರೂ ಚೆನ್ನಾಗಿದ್ದೀರಿ? ಸರಿ ಕಣ್ರಪ್ಪ. ಮತ್ತು ಬರೋರ ಹಂಗೆಯ ನಿಮಗೆ ಹೆಂಗನ್ನಿಸ್ತು ಏನು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಪ್ಪ. ಬರೋರ ಮತ್ತೆ ನಮಸ್ಕಾರ.